ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾಳೆ ನಮ್ಮ ಸೆಕೆಂಡ್ PUC ಎಕ್ಸಾಮ್ 2 ಮ್ಯಾಥಮೆಟಿಕ್ಸ್ ಪೇಪರ್ ಇದೆ. ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಆಲ್ ರೈಟ್. ಸೊ ಮಕ್ಕಳೇ, ಹಾಗಿದ್ರೆ ನಾಳೆ ಎಕ್ಸಾಮಿಗೆ ಏನೆಲ್ಲ ವಿಷಯಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಎಕ್ಸಾಮಲ್ಲಿ ಒಳ್ಳೆ ರೀತಿ ನಾವು ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ, ಸಿಂಪಲ್ ಟಿಪ್ಸ್, ನಿಮಗೆ ಗೊತ್ತಿರೋವಂಥ ವಿಷಯಗಳನ್ನೇ ಹೇಳೋದಕ್ಕೆ ಬಂದಿರೋದು, ಬಟ್ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಿರೋದು. ಓಕೆ, ಸೊ ಮೊದಲನೇದಾಗಿ ಕಾನ್ಫಿಡೆಂಟ್ ಆಗಿ ಇರಿ. ಓಕೆ, ಸೊ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಒಂದು ದೊಡ್ಡ ವೆಪನ್. ನೆನ್ಪಿಟ್ಕೊಳ್ಳಿ, ಕಾನ್ಫಿಡೆನ್ಸ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ ಯಾವಾಗಲೂ ಕೂಡ. ಸೊ ಅದು ನಿಮ್ಮನ್ನು ಆ ಒಂದು ಕಂಪ್ಲೀಟ್ ಎಕ್ಸಾಮ್ ಪ್ರೋಸೆಸ್ ಏನಿರುತ್ತಲ್ಲ, ಆ ಕಂಪ್ಲೀಟ್ ಎಕ್ಸಾಮ್ ಮುಗಿಯೋ ತನಕನೂ ನಿಮಗೆ ಹೆಲ್ಪ್ ಮಾಡುತ್ತೆ ಎಲ್ಲ ಹಂತದಲ್ಲೂ ಕೂಡ. ಓಕೆ, ಸೊ ಯಾವಾಗ ನೀವು ಭಯ ಜಾಸ್ತಿ ನಿಮ್ಮ ತಲೆಯಲ್ಲಿ ಬರುತ್ತೋ, ಭಯನೇ ಜಾಸ್ತಿ ಆವರಿಸ್ಕೊಳ್ಳುತ್ತೋ, ಕಲ್ತಿದ್ದು ಕೂಡ ಮರೆತು ಹೋಗ್ತೀರಾ. ಓಕೆ, ಸುಮ್ಮನೆ ಅನ್ನೆಸೆಸರಿ ನರ್ವಸ್ ಆಗೋದು, ಓಕೆ, ಏನಂತ ಹೇಳೋದು, ಏನು ತೋಚದೇ ಇರುವಂತಹ ಪರಿಸ್ಥಿತಿ ಆಗುತ್ತೆ ಯಾವಾಗ ನೀವು ಜಾಸ್ತಿ ಭಯಪಟ್ಟಾಗ. ಸೊ ಕಾನ್ಫಿಡೆಂಟ್ ಆಗಿರಿ. ಆಲ್ರೆಡಿ ನೀವು ಸಾಕಷ್ಟು ಪ್ರಿಪ್ರೇಟ್ರಿಗಳನ್ನು ನೋಡಿದ್ದೀರಾ, ಎಕ್ಸಾಮ್ 1 ಅಟೆಂಡ್ ಮಾಡಿದ್ದೀರಾ. ಇದು ಮೊದಲನೇ ಸಲ ಅಲ್ಲ, ನಿಮಗೆ ಪ್ರಾಸೆಸ್ ಗೊತ್ತಿದೆ. ಸೊ ಹಾಗಾಗಿ ಡೋಂಟ್ ವರಿ. ಆ್ಯಂಡ್ ಕ್ವೆಶನ್ಗಳ ಬಗ್ಗೆ ನಾನು ಮಾತಾಡೋದಾದರೆ ಮಕ್ಕಳೇ, ಇಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ಸೆಷನ್ಗಳಲ್ಲೂ ಹೇಳ್ತಿರ್ತೀನಿ, ಫಾರ್ಮುಲಾಸ್ಗಳನ್ನು ದಯವಿಟ್ಟು ಥರೋ ಆಗಿ ಹೋಗಿ. ಓಕೆ, ಫಾರ್ಮುಲಾಸ್ಗಳು. ಇನ್ನು ಎರಡನೇದಾಗಿ, ನೀವೇನೇ ಬರೆದ್ರೂ ಕೂಡ ಸ್ಟೆಪ್ ವೈಸ್ ಬರೀರಿ. ಓಕೆ, ರೀಸೆಂಟಾಗಿ KCET ಮುಗಿಸಿದ್ದೀರಾ, ಇವಾಗ ಮತ್ತೆ ಬೋರ್ಡ್ ಎಕ್ಸಾಮ್ ಕಡೆಗೆ ಹೋಗ್ತಿದ್ದೀರಾ. KCETಗೆ ಬೋರ್ಡ್ ಎಕ್ಸಾಮಿಗೆ ತದ್ವಿರುದ್ಧ ಪಾಯಿಂಟ್ ಏನಪ್ಪ ಅಂದರೆ, KCETಯಲ್ಲಿ ಯಾವ ಸ್ಟೆಪ್ಸ್ಗಳು ಬೇಕಾಗಿಲ್ಲ, ಒಂದು ರೈಟ್ ಆನ್ಸರ್ ಮಾತ್ರ ಬೇಕಾಗಿರೋದು. ಆದರೆ ಬೋರ್ಡ್ ಎಕ್ಸಾಮಲ್ಲಿ ಆ ರೀತಿ ಅಲ್ಲ. ನೀವು 2 ಮಾರ್ಕ್ಸ್ ಅಂತ ಅಂದರೆ 2 ಮಾರ್ಕ್ಸ್ಗೆ ಬೇಕಾಗಿರುವಂಥ ಸ್ಟೆಪ್ಪನ್ನು ನೀವಲ್ಲಿ ಕರೆಕ್ಟಾಗಿ ಬರೀಬೇಕಾಗುತ್ತೆ, ಪ್ರೆಸೆಂಟ್ ಮಾಡಬೇಕಾಗತ್ತೆ. ಇನ್ನು 5 ಮಾರ್ಕ್ಸ್ ಅಂತ ಅಂದರೆ 5 ಮಾರ್ಕ್ಸ್ಗೆ ತಕ್ಕನಾಗಿರುವಂಥ ಸ್ಟೆಪ್ಸ್ಗಳನ್ನು ನೀವಲ್ಲಿ ಕಂಪಲ್ಸರಿ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಸ್ಟೆಪ್ಗಳನ್ನು ದಯಮಾಡಿ ಸ್ಕಿಪ್ ಮಾಡದೆ ನೀಟಾಗಿ ಪ್ರೆಸೆಂಟ್ ಮಾಡಿ. ಅರ್ಥ ಆಗ್ತಿದೆ ಅಲ್ಲ? ಸ್ಟೆಪ್ಗಳಿಗೆ ತುಂಬ ಮಹತ್ವ ಕೊಡಿ, ಯಾಕೆಂದರೆ ಅದರಿಂದನೇ ನಿಮಗೆ ಮಾರ್ಕ್ಸ್ ಬರೋದು. ಅರ್ಥ ಆಗ್ತಿದೆ ಅಲ್ವಾ? ಆಲ್ ರೈಟ್. ಇನ್ನು ಕ್ವೆಶನ್ಗಳನ್ನು ನೀವು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ, ಖಂಡಿತ ಮಾಡೆಲ್ ಕ್ವೆಶನ್ ಪೇಪರಿಂದ ನಿಮಗೆ ಕ್ವೆಶನ್ಗಳು ಬಂದೇ ಬರ್ತವೆ. ಓಕೆ, ಇನ್ನು ಪ್ರಿಪ್ರೇಟ್ರಿಯಿಂದನೂ ಬರುತ್ತೆ, ಪ್ರಿಪ್ರೇಟ್ರಿ ಕ್ವೆಶನ್ಗಳನ್ನೇ ಎದುರಿಸಿರ್ತೀರ. ಪ್ರಿಪ್ರೇಟ್ರಿಯಲ್ಲಿ ನಿಮಗೆ ಗೊತ್ತೇ ಇದೆ, ಮಾಡೆಲ್ ಕ್ವೆಶನ್ ಪೇಪರಿಂದನೇ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರನ್ನು ಆಲ್ಮೋಸ್ಟ್ ತಯಾರು ಮಾಡಿದರು, ಹೌದಾ? ಸೊ ಪ್ರಿಪ್ರೇಟ್ರಿಯಲ್ಲಿ ಬಂದಿರುವಂಥ ಪ್ರಶ್ನೆಗಳೆಲ್ಲವೂ, ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳು ಕೂಡ, ಫಸ್ಟ್ ಬೋರ್ಡ್ ಎಕ್ಸಾಮ್ ಏನಿತ್ತಲ್ಲ ಎಕ್ಸಾಮ್ 1, ಅದರಲ್ಲೂ ಕೂಡ ಬಂದಿರುವಂಥ ಪ್ರಶ್ನೆಗಳು ಮಾಡೆಲ್ ಕ್ವೆಶನ್ ಪೇಪರಿಂದನೇ ಬಂದಿರುವಂಥದ್ದು, ಹೌದಾ? ಸೊ ಹಾಗಾಗಿ ಮಾಡೆಲ್ ಕ್ವೆಶನ್ ಪೇಪರ್ ಖಂಡಿತ ಹೆಲ್ಪ್ಫುಲ್. ಅಟ್ ದ ಸೇಮ್ ಟೈಮ್ ನೀವು PYQsಗಳನ್ನು ಮಾಡ್ತಾ ಬಂದಿದ್ದೀರಾ ಅಂದರೆ ಇಟ್ಸ್ ಜಸ್ಟ್ ಎ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು, ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಡೋಂಟ್ ವರಿ ಮಕ್ಕಳೇ, ನಾನು ಫೈನಲ್ ಆಗಿ ಇಷ್ಟೇ ಹೇಳೋದು, ನೀವು ಹಾಕಿರುವಂಥ ಎಫರ್ಟ್ ಖಂಡಿತ ನಿಮಗೆ, ನೀವು ಮಾಡಿರುವಂಥ ಹಾರ್ಡ್ ವರ್ಕ್ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಸೊ ಫಾರ್ಮುಲಾಸ್ಗಳನ್ನು ಥರೋ ಆಗಿ ನೋಡ್ಕೊಂಡು ಹೋಗಿ, ಕ್ವೆಶನ್ಸ್ಗಳನ್ನು ನೀವೇನೇನು ಸಾಲ್ವ್ ಮಾಡಿದ್ದೀರಾ ಅದನ್ನು ಲಾಸ್ಟ್ ಮಿನಿಟಲ್ಲಿ ಒಮ್ಮೆ ಅದನ್ನು ರಿವೈಸ್ ಮಾಡಿ, ಅಂದರೆ ಕಣ್ಣಾಡಿಸಿ ಅಷ್ಟೇ. ಓಕೆ, ಜಸ್ಟ್ ಸ್ಟೆಪ್ಗಳನ್ನು ನೋಡ್ಕೊಳ್ಳಿ, ಫಾರ್ಮುಲಾಸ್ಗಳನ್ನು ನೋಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ಲ? ಕಾನ್ಫಿಡೆಂಟ್ ಆಗಿರಿ, ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಟು ಬಿ ಆಲ್ ರೈಟ್ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ 2 ಬರೀತಿರುವಂತಹ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.